ಪನ್ನೀರು ಪ್ರಿಯರಿಗೆ ಹಾಗೂ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅತ್ಯಂತ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಹೋಟೆಲ್, ರೆಸ್ಟೋರೆಂಟ್ ಹಾಗೂ ಆಹಾರ ಸಂಸ್ಥೆಗಳಲ್ಲಿ ಕೃತಕವಾಗಿ ತಯಾರಿಸುವ ಅನಲಾಗ್ ಪನ್ನೀರ್ ಬಳಕೆಯನ್ನ 1 ವರ್ಷದ ಅವಧಿಗೆ ಸಂಪೂರ್ಣವಾಗಿ ನಿಷೇಧಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಸಾಮಾನ್ಯವಾಗಿ ಅಸಲಿ ಪನ್ನೀರ್ ಅನ್ನ ಸಂಪೂರ್ಣವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ ತಯಾರಿಸಲಾಗುತ್ತದೆ. ಆದರೆ ವೆಚ್ಚ ಕಡಿಮೆ ಮಾಡಲು ಮತ್ತು ಹೆಚ್ಚಿನ ಲಾಭ ಗಳಿಸಲು ಹಲವು ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳು ಹಾಲಿನ ಬದಲು ಸಸ್ಯಜನ್ಯ ಎಣ್ಣೆ, ಪಿಷ್ಟ ಹಾಗೂ ಕೆಮಿಕಲ್ಗಳನ್ನ ಬಳಸಿ ತಯಾರಿಸಿದ ಅನಲಾಗ್ ಪನ್ನೀರ್ ಅನ್ನ ಗ್ರಾಹಕರಿಗೆ ನೀಡಲಾಗುತ್ತಿರುವುದು ತನಿಖೆಯಲ್ಲಿ ಪತ್ತೆಯಾಗಿದೆ. ಕೃತಕ ಪನ್ನೀರ್ನಲ್ಲಿ ಬಳಸುವ ರಾಸಾಯನಿಕಗಳು ಮತ್ತು ಗುಣಮಟ್ಟವಿಲ್ಲದ ಕೊಬ್ಬಿನಾಂಶ ಸಾರ್ವಜನಿಕರ ಆರೋಗ್ಯದ ಮೇಲೆ ತೀವ್ರ ತರಹದ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತಿವೆ. ಆಹಾರ ಸುರಕ್ಷತಾ ಕಾಯ್ದೆಯಡಿ ಹಾಲಿನ ಉತ್ಪನ್ನವಲ್ಲದ ಕೃತಕ ಪನ್ನೀರು ಹೆಸರಿನಲ್ಲಿ ಗ್ರಾಹಕರಿಗೆ ನೀಡುತ್ತಿರುವುದು ಕಾನೂನುಬಾಹಿರ. ಆರೋಗ್ಯ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆಯು ರಾಜ್ಯದಾದ್ಯಂತ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದೆ. ಪನ್ನೀರು ತಯಾರಿಕೆಗೆ ಕಡ್ಡಾಯವಾಗಿ ಶುದ್ಧ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನಷ್ಟೇ ಬಳಸಬೇಕು. ಹೋಟೆಲ್, ರೆಸ್ಟೋರೆಂಟ್ಗಳು ಯಾವುದೇ ಕಾರಣಕ್ಕೂ ಅನಧಿಕೃತ ಅನಲಾಗ್ ಪನ್ನೀರ್ ಬಳಸಿ ಗ್ರಾಹಕರಿಗೆ ವಿತರಿಸುವಂತಿಲ್ಲ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ರಾಜ್ಯದ ವಿವಿಧ ಹೋಟೆಲ್, ರೆಸ್ಟೋರೆಂಟ್ ಹಾಗೂ ಡೈರಿಗಳ ಮೇಲೆ ವಿಶೇಷ ದಾಳಿ ನಡೆಸುತ್ತಿದ್ದು, ನಿಯಮ ಉಲ್ಲಂಘಿಸಿದವರ ವಿರುದ್ಧ ಆಹಾರ ಸುರಕ್ಷತಾ ಕಾಯ್ದೆಯಡಿ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದೆ. ನೋಡಿ, ಕೃತಕ ಪನ್ನೀರು ತಯಾರಿಕೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಬಹಳ ಕಡಿಮೆ. ಎಲ್ಲಿ ಪನ್ನೀರ್ಗೆ ವೆಜಿಟೇರಿಯನ್ ಅಲ್ಲಿ ಜಾಸ್ತಿ ಡಿಮಾಂಡ್ ಇರ್ತದೆ, ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ಇಲ್ಲಿ ಅದು ವ್ಯಾಪಕವಾಗಿ ಇರುವಂತದ್ದು. ನಮ್ಮಲ್ಲಿ ನಾವು ಬಹಳಷ್ಟು ರೇಟ್ ಮಾಡೋ ಸಂದರ್ಭದಲ್ಲಿ ಇದು ಅನಲಾಗ್ ಪನ್ನೀರ್ ಹೇಳ್ತೇವೆ, ನಮ್ಗೆ ಸಿಕ್ಕಿದ್ದು ಬಹಳ ಕಡಿಮೆ. ಆದರೂ ಕೂಡ ನಾವು ಅದನ್ನು ಬ್ಯಾನ್ ಅಂತ ಆದೇಶ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ತಯಾರು ಮಾಡ್ತಾ ಇದ್ರು, ಅಲ್ಲಿ ಮಾರ್ಕೆಟ್ ಬಂದಾಗಿದೆ ಅಂತೇಳಿ ಇಲ್ಲಿ ಕಳಿಸುವುದು ಬೇಡ ಅಂತ ಹೇಳಿಕೊಂಡು ನಾವು ಅದನ್ನು ಪ್ರಿಕಾಷನ್ ಆಗಿ ನಾವು ಕೂಡ ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಮತ್ತೆ ಕೃತಕ ಎಲ್ಲೋ ಬ್ಯಾನ್, ಅದಕ್ಕೆ ಹೊಸತೊಂದು ಆದೇಶ ಬೇಡ. ಕೃತಕ ಪನ್ನೀರ್ ಇರಲಿ, ಕೃತಕ ಜ್ಯೂಸ್ ಇರಲಿ, ಯಾವುದು ಕೃತಕ ಬಂದಿದೆಯಾ ಅದೆಲ್ಲ ಕೂಡ ಆಟೋಮೆಟಿಕ್ ಬ್ಯಾಂಡ್ ಫಸ್ಟಿಗೆ. ಅದಕ್ಕೆ SDG ನೋಟಿಸ್ ಬರಬೇಕಂತ ಇಲ್ಲ. ಯಾವುದು ಗೊತ್ತಾಗ್ತದೆ, ಅದು ಪಾಮ್ ಆಯಿಲ್. ಸಾರಿ, ಪನ್ನೀರ್ ಅಂತ ಹೇಳಿದ್ರೆ ಅದು ಮಿಲ್ಕ್ ಬೇಸ್ಡ್ ಮಾತ್ರ. ಇದು ಅದಕ್ಕೆ ಪಾಮ್ ಆಯಿಲ್ ಇಂದ ಇದನ್ನು ಮಿಕ್ಸ್ ಮಾಡಿಕೊಂಡು ಮಾಡುವಂತ. ನೋಡಿ, ಕೃತಕ ಪನ್ನೀರು ತಯಾರಿಕೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಬಹಳ ಕಡಿಮೆ. ಎಲ್ಲಿ ಪನ್ನೀರ್ಗೆ ವೆಜಿಟೇರಿಯನ್ ಅಲ್ಲಿ ಜಾಸ್ತಿ ಡಿಮಾಂಡ್ ಇರ್ತದೆ, ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ಇಲ್ಲಿ ಅದು ವ್ಯಾಪಕವಾಗಿ ಇರುವಂತದ್ದು. ನಮ್ಮಲ್ಲಿ ನಾವು ಬಹಳಷ್ಟು ರೇಟ್ ಮಾಡೋ ಸಂದರ್ಭದಲ್ಲಿ ಇದು ಅನಲಾಗ್ ಪನ್ನೀರ್ ಹೇಳ್ತೇವೆ, ನಮ್ಗೆ ಸಿಕ್ಕಿದ್ದು ಬಹಳ ಕಡಿಮೆ. ಆದರೂ ಕೂಡ ನಾವು ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ತಯಾರು ಮಾಡ್ತಾ ಇದ್ರು, ಅಲ್ಲಿ ಮಾರ್ಕೆಟ್ ಬಂದಾಗಿದೆ ಅಂತೇಳಿ ಇಲ್ಲಿ ಕಳಿಸುವುದು ಬೇಡ ಅಂತ ಹೇಳಿಕೊಂಡು ನಾವು ಅದನ್ನು ಪ್ರಿಕಾಷನ್ ಆಗಿ ನಾವು ಕೂಡ ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಮತ್ತೆ ಕೃತಕ ಎಲ್ಲೋ ಬ್ಯಾನ್, ಅದಕ್ಕೆ ಹೊಸತೊಂದು ಆದೇಶ ಬೇಡ. ಕೃತಕ ಪನ್ನೀರ್ ಇರಲಿ, ಕೃತಕ ಜ್ಯೂಸ್ ಇರಲಿ, ಯಾವುದು ಕೃತಕ ಬಂದಿದೆಯಾ ಅದೆಲ್ಲ ಕೂಡ ಆಟೋಮೆಟಿಕ್ ಬ್ಯಾಂಡ್ ಫಸ್ಟಿಗೆ. ಅದಕ್ಕೆ SDG ನೋಟಿಸ್ ಬರಬೇಕಂತ ಇಲ್ಲ.